ಸರ್, ಚಿಕನ್ ಜಫರುಲ್ಲಾ ಅಂತ ಒಬ್ರು ಇದ್ದಾನೆ. ಅವನು ಚಿಕನ್ ಸೇಲ್ ಮಾಡಕ್ಕೆ ಒಂದು 4-5 ಅಂಗಡಿ, ಒಂದು ಹೋಲ್ಸೇಲ್ ಅಂಗಡಿ, ಹೋಲ್ಸೇಲ್ ವ್ಯಾಪಾರಿ. ಅವ್ರು ಎಲ್ಲಿಂದಾನು ಸೆಕೆಂಡ್ ಕೋಳಿ ತಗೊಂಡ್ ಬರ್ತಾನೆ. ಫಸ್ಟ್ ಕ್ವಾಲಿಟಿ ಅಲ್ಲ, ಸೆಕೆಂಡ್ ಕ್ವಾಲಿಟಿ ತಗೊಂಡ್ ಬರೋಕೆ ದಿನಕ್ಕೆ ಅವನು KGFಗೆ ಅಂತ ಕೋಳಿ, ಸೆಕೆಂಡ್ ಕ್ವಾಲಿಟಿ ಕೋಳಿ, ಥರ್ಡ್ ಕ್ವಾಲಿಟಿ ಕೋಳಿ ನಮ್ KGFಗೆ 5 ಟನ್ ಬರ್ತಾ ಇದೆ. 5 ಟನ್ ಇಲ್ಲಿ ಬಂದ್ಬಿಟ್ಟು ಇವಂದೇ ಅಂಗಡಿಗಳು ಇದೆ. ಇವಂದೇ ಅಂಗಡಿಗೆ ಹೋಗಿ ಇವನು ಅಲ್ಲಿ ಸಪ್ಲೈ ಮಾಡ್ಕೊಂಡ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಜಾಲಿಯಾಗಿದ್ದಾನೆ. ಚೆನ್ನಾಗಿ ನನ್ಗೆ ಇಲ್ಲಿವರೆಗೂ ಸ್ಮಾಲ್ ಡೌಟು, ಕೋಳಿ ರೇಟು 200 ರೂಪಾಯಿ ಇದ್ರೆ ಇನ್ 200ಗೆ ಕೊಡ್ತಾನೆ, ಇಲ್ಲಿ ಪ್ಲಸ್ ಕಬಾಬು 240ಗೆ ಕೊಡ್ತಾನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಕೆಜಿ ಮಾಂಸ ಬಂದ್ರೆ ಕಟ್ ಮಾಡಿದ್ರೆ ಕ್ಲೀನ್ ಮಾಡಿದ್ರೆ 750 ಗ್ರಾಮ್ಸ್ ಆಗತ್ತೆ. ಇವನು ಅದಕ್ಕೆ ಅದೇ ಕೆಜಿ ಕಬಾಬ್ ತಗೊಂಡ್ ಬಂದು 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆ ಲಾಭ ಇಟ್ಕೊಂಡ್ಬಿಟ್ಟು ಕೊಡ್ತೀವಿ ಅಂತ ಕೊಡ್ತಾ ಇದ್ದಾನೆ. ಅದು ಸುಳ್ಳು. ಅದು ಒಂದು ಇಂಕ್ವೈರಿ ಮಾಡಬೇಕು. ಒಂದ್ ದಿವಸ ಕೂಡ ಮುನ್ಸಿಪಾಲ್ಟಿಯಲ್ಲಿ 5 ಟನ್ ಕೋಳಿ ಬಂದ್ರೆ 300 ಕಿಲೋ ಕೋಳಿ ಸತ್ತೋಗತ್ತೆ. ಆ ಸತ್ತೋಗೋದು ಕೋಳಿ ಎಲ್ಲಿ? ಆ ಕೋಳಿ ಎಲ್ಲಿ ಇದೆ? ಆ ಕೋಳಿ ಇವನ್ ಕಟ್ ಮಾಡಿ ಚಿಕನ್ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬಿಡ್ತಾನೆ. ಸತ್ತೋಗೋದ್ ಕೋಳಿ ಇರ್ಲಿ, ಪ್ಯೂರ್ ಫ್ಯಾಮಿಲಿ ಅವರು ತಿಂತಾ ಇದಾರೆ. ಅಲ್ಲಿ ಯಾರು ದೊಡ್ಡವ್ರು ಹೋಗಲ್ಲ, ಪ್ಯೂರ್ ಫ್ಯಾಮಿಲಿ ಅವ್ರೆ. ನನ್ಗಿಂತ ಅದು ಕಲರ್ ಮಿಕ್ಸ್ ಮಾಡ್ತಾ ಇದ್ದಾನ. ಕಾನೂನಲ್ಲಿ ಜಾಗ ಇದೆಯಾ ಕಲರ್ ಮಿಕ್ಸ್ ಮಾಡಕ್ಕೆ? ಇವನ್ ಕೌನ್ಸಿಲರ್ ಇರೋದಕ್ಕೋಸ್ಕರವಾಗಿ ಆ ಹೆಲ್ತ್ ಇನ್ಸ್ಪೆಕ್ಟರ್ಗೆ, ಮುನ್ಸಿಪಾಲಿಟಿ ಅವ್ರಿಗೆ, ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕಣ್ಗೆ ದಬಾಯಿಸಿ ಇಟ್ಕೊಂಡ್ಬಿಟ್ಟು ರೌಡಿಸಮ್ ಮಾಡ್ಕೊಂಡ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ನೀವು ಅದು ಫಸ್ಟ್ ಆ ಹುಡ್ಗಂಪೇಟೆ ರೋಡ್ ಹೋಗಿ ನೋಡಿ, ಇಷ್ಟೋ ಬ್ಯುಸಿ ಆಗಿರತ್ತೆ ಆ ರೋಡ್. ಇವನ್ ಅಂಗಡಿ ಹತ್ರ 100 ಅಂಗಡಿ ಸೈಕಲ್ ಗಾಡಿ ನಿಲ್ಸ್ಕೊಂಡ್ಬಿಟ್ಟು ಇರ್ತಾರೆ. 5 ಗಂಟೆ ಮೇಲೆ ಯಾವ್ದೊಂದು ಹೆಣ್ಮಗೋದ್ ಮೇಲೆ ಹೋಗಕ್ ಆಗ್ತಾ ಇಲ್ಲ. ನಮ್ಗೆ 1000 ಕಂಪ್ಲೇಂಟ್ ಬಂದಿದೆ. ನನ್ನ ವಾರ್ಡ್ ಜನ ನನ್ಗೆ ಹೇಳಿದ್ರು ಮೇಲೆ ಹೋಗಕ್ ಆಗ್ತಾ ಇಲ್ಲ ಅವ್ರಪ್ಪ ಅಂತ. ನಾನು ಏನು ಬತ್ಕೊಂತಾರೆ ಬಿಡಿ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು, ಇವಾಗ ಅವನು ಓವರ್ ಟಾರ್ಚರ್ ಒಂದು ಏರಿಯಾಲಿ. ಆ ರೋಡೇ ಟಾರ್ಚರು. ಪಬ್ಲಿಕ್ ಹೆಂಗೆ ಹೋಗೋದು? ಬೇರೆ ರಸ್ತೆ ಇಲ್ಲ. ಯಾರನ್ನ ಚಿಕನ್ ಅಂಗಡಿ ಸರ್, ಎಲ್ಲಿ ಸಾಯಂಕಾಲ ಒಂದು 6 ಗಂಟೆಗೆ ಓಪನ್ ಮಾಡಿದಾಗ ಇನ್ನು 9 ಗಂಟೆಗೆ ಓಪನ್ ಮಾಡ್ಬಿಡ್ತಾನೆ. 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ವ್ಯಾಪಾರ. ದಿನಕ್ಕೆ 2 ಟನ್ ಕೋಳಿ ಸೇಲ್ ಮಾಡ್ತಾನೆ. 2,000 ಕಿಲೋ. ಅವ್ನು ಇದ್ಬಿಟ್ಟು ಇನ್ನು ಒಬ್ಬನೇ ಬದುಕೋಲಕ್ಕೋಸ್ಕರ ಎಲ್ಲ ಬೇರೆ ವ್ಯಾಪಾರಿ ಎಲ್ಲ ಸೊತ್ತೋಗ್ಬಿಟ್ರು. ಬೇರೆ ವ್ಯಾಪಾರಿ ಚಿಕನ್ 2 kg, 3 kg, 10 kg ಇಟ್ಕೊಂಡ್ಬಿಟ್ಟು ಅವ್ನು ಏನೋ ಕಷ್ಟಪಟ್ಟು ಅವ್ರ ಹೆಂಡತಿ ಮಕ್ಕಳು ಕಾಡ್ತಾ ಇದಾರ. ಅವರೆಲ್ಲ ಇವಾಗ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಅವರೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಅವರೆಲ್ಲ ತಿನ್ನಕ್ ಊಟ ಇಲ್ಲ. ಇನ್ ದಿನಕ್ಕೆ 1,000 ರೂಪಾಯಿ ದುಡಿತಾ ಇರೋದು ಅವ್ನು 500 ರೂಪಾಯಿಗೆ ಬಂದ್ಬಿಟ್ಟಿದ್ದಾನೆ. ಇದಕ್ಕೆಲ್ಲ ಇದು ಜಫರುಲ್ಲಾನೇ ಕಾರಣ. ಜಫುರ ಪಾಪಿ, ದೇವ್ರಿಗೆ ಜವಾಬ್ ಹೇಳ್ತಾನೆ. ಇಲ್ಲಿ 2 ಜಾಗ ಹೇಳ್ಬೇಕು. ಒಂದ್ ಜಾಗ ಪಬ್ಲಿಕ್ಗೆ ಸತ್ತಿಗಿರೋ ಕೂಲಿ ತಿನ್ನಿಸ್ತಾ ಇದ್ದಾನೆ. ಒಂದು ಆ ಕಲರ್ ಮಿಕ್ಸ್ ಮಾಡಬಾರ್ದು. ಕಾನೂನಲ್ಲಿ ಜಾಗ ಇಲ್ಲ ಅದು ಕಲರ್ ಮಿಕ್ಸ್ ಮಾಡಕ್ಕೆ. ಅಂತ ಕಲರ್ ಮಿಕ್ಸ್ ಮಾಡಿ ಇವನ್ ಕೊಡ್ಬಿಟ್ಟು ಕ್ಯಾನ್ಸರ್ ತಗೊಂಡ್ ಬರ್ತಾ ಇದ್ದಾನೆ KGF ಇಲ್ಲೇ ಸರ್. ಅದು ರೆಡ್ ಮಿಕ್ಸ್ ಕಲರ್ ಅಂತ, ಯಾವ್ದೋ ಲೋಕಲ್ ಕಲರ್, ಅದು ಕರ್ನಾಟಕ ಬ್ಯಾನ್ ಆಗಿದೆ. ಅಂತ ಕಲರ್ ಮಿಕ್ಸ್ ಮಾಡಿ ಹಾಕ್ತಾ ಇರೋದು. ಆಲ್ರೆಡಿ ಒಂದ್ಸತಿ ಕಂಪ್ಲೇಂಟ್ ಮಾಡಿದ್ದೆ ಸರ್. ರೇಡ್ ಮಾಡಿಸಿದ್ದೆ, ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ರು. ರೇಡ್ ಮಾಡಿಸಿದ್ದೀನಿ. ಮುಂದೆ ಏನ್ ಮಾಡ್ತೀರಾ? ಅಂತ ಕಲರ್ ಮಿಕ್ಸ್ ಮಾಡಬಾರ್ದು ಸರ್. ಮುಂದೆ ನೀವು ಏನ್ ಕ್ರಮ ತಗೊಳ್ತೀರಾ? ನಿಮಗೆ ಎಲ್ಲವೂ ಗೊತ್ತು ಮಾಹಿತಿ. ನೀವು ಕಂಪ್ಲೇಂಟ್ ಮಾಡಿದ್ರೆ ಸರ್, ನಾಳೆ ನಮ್ಮ ಮಿಸ್ಸಸ್ ಹಿರಿಯ ಅಧಿಕಾರಿಗಳ ಸರ್ ನಾಳಿದ್ದು ಸ್ವಲ್ಪ ನನಗೆ ಮೈ ಸರಿಗಿಲ್ಲ, ಅದಕ್ಕೆ ನಾನು ಆಗಿಲ್ಲ. ಇದು ಬೇರೆ ಪರ್ಸನಲ್ ಈ ಗಲಾಟೆ ಬೇರೆ ಇತ್ತು. ನನ್ಗೆ 2-3 ದಿವಸ ಟೈಮ್ ಕೊಡಿ. ನಾನು 2-3 ದಿವಸ ಐ ಆಫೀಸರ್ ಹತ್ರ ಹೋಗ್ಬಿಟ್ಟು ಅವನಂದ್ರ ಚಿಕನ್ನೇ ತಗೊಂಡೋಗ್ಬಿಟ್ಟು ಕೊಡ್ಬಿಟ್ಟು ಬರ್ತೀನಿ ಐ ಆಫೀಸರ್ಸ್ಗೆ. ಇದು ಇಂಕ್ವೈರಿ ಮಾಡ್ಬಿಟ್ಟು ನಮ್ಗೆ ಜವಾಬ್ ಹೇಳಿ ಅಂತ. ಆ ಪಾರ್ಸೆಲ್ ನಾವೇ ಯಾರನ್ನ ಹುಡುಗ ಕಳ್ಸಿ ಚಿಕನ್ ತಗೊಂಡ್ ಬಂದ್ಬಿಟ್ಟು ಹೋಗ್ಬಿಟ್ಟು ಐ ಆಫೀಸರ್ ಪಾರ್ಸೆಲ್ ಕೊಡ್ತೀವಿ. ಇದು ಅನ್ಯಾಯ ಆಗ್ತಾ ಇದೆ, ಇವ್ರು ನ್ಯಾಯ ಕೊಡಿ. ಇಂಕ್ವೈರಿ ಆಗ್ಲಿ, ಐ ಆಫೀಸರ್ಸ್ ಇಂಕ್ವೈರಿ ಮಾಡ್ಬಿಟ್ಟು ಅವ್ರ ಬೋರ್ಡ್ ಹಾಕ್ಲಿ, ಆಫೀಸರ್ಸ್ ಈ ಚಿಕನ್ ತಿನ್ಬಹುದು ಅಂತ. ಅವಾಗವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಆ ಅಂಗಡಿ ಕ್ಲೋಸ್ ಮಾಡಿ.
ಆ ಅಂಗಡಿ ಕ್ಲೋಸ್ ಮಾಡಿ ಇಂಕ್ವೈರಿ ಆಗ್ಲಿ, ಆಮೇಲೆ ಓಪನ್ ಆಗ್ಲಿ ಯಾವತ್ತಿರ್ಗತ್ತೆ. ನಾನು ಪೊಲೀಸ್ ಅಧಿಕಾರಿಗೆ, ಮುನ್ಸಿಪಾಲಿಟಿ ಅವ್ರಿಗೆ, ಎಷ್ಟೋ ಆ ಚಿಕನ್ ಸಂಬಂಧ ಇದ್ದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಇಂಕ್ವೈರಿ ಮಾಡಿರ್ಗೋ ಕ್ಲೋಸ್ ಮಾಡಿ, ಇಲ್ಲ ಅಂದ್ರೆ ಕ್ಯಾನ್ಸಲ್. ಇಲ್ಲಿ ಬಹಳ ಜನ ಸತ್ತೋಗ್ಬಿಟ್ರೆ ಆಮೇಲೆ ಇಲ್ಲಿ ಪ್ಯೂರ್ ಫ್ಯಾಮಿಲಿ, ಇದು ನಮ್ KGF ಕೂಲಿ ಕೆಲಸ ಮಾಡೋರು, ಅವ್ರಿಗೆಲ್ಲ ಕಷ್ಟ ಆಗತ್ತೆ. ಪ್ಲೀಸ್ ಕ್ಲೋಸ್ ಮಾಡಿ.